ಶಿವಮೊಗ್ಗ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಸುರ್ತಾ ಇದೆ. ಮಲೆನಾಡು ಭಾಗದಲ್ಲಿ ಧಾರಾಕಾರ ಮಳೆ ಸುರ್ತಾದ್ರಿಂದ ಏನು ನದಿಗಳು ತುಂಬಿ ಹರಿತಾ ಇದ್ದಾವೆ. ಅದೇ ರೀತಿಯಾಗಿ ಡ್ಯಾಮ್ಗಳು ಕೂಡ ಒಳ ಹರಿವಿನ ಪ್ರಮಾಣ ಜಾಸ್ತಿ ಆಗಿದೆ. ನಾವೀಗ ತುಂಗಾ ಡ್ಯಾಮ್ನಲ್ಲಿದ್ದೇವೆ. ಶಿವಮೊಗ್ಗ ತಾಲೂಕಿನ ಇದು ಗಾಜೂರು ತುಂಗಾ ಡ್ಯಾಮ್. ಇದು ಈ ತುಂಗಾ ಡ್ಯಾಮ್ ನೋಡ್ಬೋದು. ತುಂಗಾ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಭರ್ತಿಯಾಗಿದ್ದರಿಂದ ತುಂಗಾ ಡ್ಯಾಮ್ನ 22 ಗೇಟ್ ಇದ್ದಾವೆ. ಆ 22 ಗೇಟ್ಗಳನ್ನ ತೆರೆಯಲಾಗಿದೆ. ಹಾಗಾಗಿ 22 ಗೇಟ್ ಮೂಲಕವಾಗಿ 76,000 ಕ್ಯೂಸೆಕ್ಸ್ಗೂ ಅಧಿಕ ನೀರನ್ನು ತುಂಗಾ ನದಿಗೆ ಬಿಡಲಾಗ್ತಾ ಇದೆ. ಹಾಗಾಗಿ ನೋಡ್ಬೋದು ಯಾವ ರೀತಿಯಾಗಿ ರುದ್ರ ರಮಣೀಯ ದೃಶ್ಯ ನೋಡ್ಬೋದು. 22 ಗೇಟ್ ಏಕಕಾಲಕ್ಕೆ ತೆರೆದ್ರಿಂದ ಒಟ್ಟಿಗೆ ನೀರು ಬರ್ತಾ ಇದೆ, ಒಟ್ಟಿಗೆ ನೀರು ಧುಮುಕ್ತಾ ಇದೆ. ಅಂದರೆ ಏನು ಡ್ಯಾಮ್ನಿಂದ ಏನು 22 ಗೇಟ್ ಇದೆ, ಆ ಗೇಟ್ ಮೂಲಕವಾಗಿ ನೀರು ಬೀಳ್ತಾ ಇದೆ ಹೊರಗಡೆ. ಆ ನೀರು ಬಿಟ್ಟ ನಂತರ ಯಾವ ರೀತಿಯಾಗಿ ಇಲ್ಲಿ ಒಂದು ದೃಶ್ಯ ನಿರ್ಮಾಣ ಆಗಿದೆ ನೋಡ್ಬೋದು. ಆ ಎಲ್ಲ ಗೇಟ್ ಮೇಲಿಂದ ನೀರು ಏನು ಬೀಳ್ತಾ ಇದೆ, ಧುಮುಕ್ತಾ ಇದೆ. ಆ ಧುಮುಕ್ತಾದ್ರಿಂದ ಆ ವಾತಾವರಣ ಯಾವ ರೀತಿಯಾಗಿ ಅಂದರೆ ಆ ನೀರಿನ ಬೊಗ್ಗೆಗಳು ಏನು ಹಾಲಿನ ನೊರೆಯ ಆ ವಾತಾವರಣ ಹೇಗೆ ಆ ನೀರಿನ ಬೊಗ್ಗೆಗಳು ಹೇಳ್ತಾ ಇದೆ ನೋಡ್ಬೋದು. ಅಷ್ಟೊಂದು ರಭಸವಾಗಿ ಬರ್ತಾ ಇದೆ ನೀರು, ಗೇಟ್ನಿಂದ ನೀರು ಧುಮುಕ್ತಾ ಇದೆ. ಹಾಗಾಗಿ ಈ ಒಂದು ಏನು ದೃಶ್ಯ ಇದೆ ಆ ದೃಶ್ಯ ನೋಡಿದ ಏನು ತುಂಬ ಅಂದರೆ ಎಲ್ಲರೂ ಕೂಡ ಎಲ್ಲರ ಗಮನ ಸೆಳೆಯುವಂಥ ದೃಶ್ಯ ಇದು. ಅಂದರೆ ಏಕಕಾಲಕ್ಕೆ ಗೇಟ್ಗಳನ್ನ ಓಪನ್ ಮಾಡೋದು ತುಂಬ ಕಡಿಮೆ ಆಗುತ್ತೆ. ಅಂದರೆ ಯಾವಾಗ ಡ್ಯಾಮ್ ಫುಲ್ ಆಗುತ್ತೆ, ತುಂಬುತ್ತೆ, ಡ್ಯಾಮ್ ತುಂಬುತ್ತೆ, ಅದರ ನಂತರ ಎಲ್ಲ ಗೇಟ್ಗಳನ್ನ ತೆರೆಯಲಾಗುತ್ತೆ. ಹಾಗಾಗಿ ಈ ಒಂದು 22 ಗೇಟ್ಗಳನ್ನ ತೆರೆಯಲಾಗಿದೆ. ಏನು 22 ಗೇಟ್ಗಳು ತೆರೆದ್ರಿಂದ ತುಂಗಾ ನದಿಗೆ ಅಧಿಕ ಪ್ರಮಾಣದಲ್ಲಿ ನೀರು ನದಿಗೆ ಬಿಡಲಾಗ್ತಾ ಇದೆ. ಹಾಗಾಗಿ 76 ಕ್ಯೂಸೆಕ್ಸ್ ನೀರನ್ನ ನಿರಂತರವಾಗಿ ತುಂಗಾ ನದಿಗೆ ಬಿಡಲಾಗ್ತದೆ. ಇದರಿಂದ ವಾತಾವರಣ ಅಂತ ನೋಡ್ಬೋದು. ತುಂಗಾ ನದಿ ತುಂಬಿ ಹರಿತಾ ಇದ್ದಾಳೆ, ಉಕ್ಕಿ ಹರಿತಾ ಇದ್ದಾಳೆ, ಅಪಾಯ ಮಟ್ಟ ಮೀರಿ ಹರಿತಾ ಇದ್ದಾಳೆ. ಹಾಗಾಗಿ ತುಂಗಾ ನದಿ ಪಾತ್ರ ಇದೆ, ಆ ಪಾತ್ರ ಜನರಿಗೆ ಒಂದು ರೀತಿಯ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲೆಲ್ಲಿ ತಗ್ಗು ಪ್ರದೇಶ ಇದ್ದಾವೆ ಆ ತಗ್ಗು ಪ್ರದೇಶದಲ್ಲಿ ಈಗ ಒಂದು ಅಪಾಯ ಆತಂಕ ಶುರುವಾಗಿದೆ ಅಂತ ಹೇಳ್ಬೋದು. ಈ ಒಂದು ಅಂದರೆ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಏನು ಮಳೆ ಸುರ್ತಾ ಇದೆ, ಆ ಮಳೆ ಸುರ್ತಾದ್ರಿಂದ ಶಿವಮೊಗ್ಗದ ಪ್ರಮುಖ ನದಿಗಳು ತುಂಬಿ ಹರಿತಾ ಇದ್ದಾವೆ. ಪ್ರಮುಖ ಏನು ಡ್ಯಾಮ್ಗಳಿದ್ದಾವೆ ಆ ಡ್ಯಾಮ್ಗಳ ಕೂಡ ನೀರಿನ ಹರಿವು ಜಾಸ್ತಿ ಆಗಿದೆ. ಹಾಗಾಗಿ ನೀರು ಜಾಸ್ತಿ ಬಿಡ್ತಾ ಇದ್ದಾರೆ. ಈಗ ನೋಡ್ಬೋದು ಯಾವ ರೀತಿಯಾಗಿ ವಾತಾವರಣ ಇದೆ ಅಂತೇಳಿ. ಏನು ತುಂಗಾ ಡ್ಯಾಮ್ ಇದೆ, ಗಾಜೂರು ಡ್ಯಾಮ್ ಇದು. ಈ ಡ್ಯಾಮ್ನ 22 ಗೇಟ್ಗಳನ್ನ ತೆರೆಯಲಾಗಿದೆ. ಇದರ ಸುತ್ತಮುತ್ತಲ ಪರಿಸರ ನೋಡ್ಬೋದು, ಯಾವ್ದು ಹಚ್ಚು ಹಸಿರಿನಿಂದ ಕೂಡಿದ ಪರಿಸರ ಇದೆ. ಈ ಪರಿಸರ ನಡುವೆ ಕೂಡ ನೀರು ಯಾವ ರೀತಿ ಧುಮುಕ್ತಾ ಇದೆ ನೋಡ್ಬೋದು. ವಾತಾವರಣ ಯಾವ ರೀತಿ ನಿರ್ಮಾಣ ಆಗಿದೆ ಅಂದರೆ ಇಷ್ಟೊಂದು ಸುಂದರ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಅಂದರೆ ಮಲೆನಾಡು ಅಂದರೆ ಒಂದು ರೀತಿಯ ಪರಿಸರ, ಹಚ್ಚು ಹಸಿರಿನ ಕೂಡಿದಂಥ ಪರಿಸರ. ಈ ಪ್ರವಾಸಿಗರ ಒಂದು ಸ್ವರ್ಗ ಅಂತ ಹೇಳುವಂಥ ಪರಿಸರ ಇದು ಮಲೆನಾಡು. ಈ ಮಲೆನಾಡು ಭಾಗದಲ್ಲಿ ಅದರಲ್ಲೂ ಕೂಡ ಮುಂಗಾರು ಮಳೆಯಲ್ಲಿ ಈ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ. ಇದು ಎಲ್ಲರೂ ಕೂಡ ಕಣ್ಮನ ಸೆಳೆಯುವಂಥ ದೃಶ್ಯ ಆಗಿದೆ ಅಂತ ಹೇಳ್ಬೋದು. ಹಾಗಾಗಿ ಏನು ನಿರಂತರವಾಗಿ ಏನು ಮಳೆ ಆಗ್ತಾ ಇದೆ, ಆ ಮಳೆಯಿಂದ ಈಗ ಡ್ಯಾಮ್ಗಳು ತುಂಬಿದೆ, ನದಿಗಳು ತುಂಬಿ ತುಳ್ತಾ ಇದ್ದಾವೆ. ಹಾಗಾಗಿ ಈ ಒಂದು ಏನು ಮುಂಗಾರು